ನೀವು ಬರ್ರಿ ಮತ್ತೆ ಅಲ್ಲೇ ಇವತ್ತು ಹೋಗಲ್ಲ ಸರ್. ನಿನ್ನೆ ಪ್ರೈಮ್ ಮಿನಿಸ್ಟರ್ ಮಾತು ಹೇಳಿದ್ದಾರೆ, ಇದು ಟ್ರೈಲರು, ಅಭಿವೃದ್ಧಿಯ ಟ್ರೈಲರ್, ಇದು ನೆಕ್ಸ್ಟ್ ನಾವು ಅಫಿಷಿಯಲ್ ಸಿನಿಮಾ ತೋರಿಸ್ತೀವಿ. ಅಭಿವೃದ್ಧಿ ಆಗಿದ್ರಲ್ಲ ಟ್ರೈಲರ್ ಆಗೋದು, ಅಭಿವೃದ್ಧಿ ಆಗಿದ್ರಲ್ಲ ಟ್ರೈಲರ್ ಆಗೋದು. ಅಭಿವೃದ್ಧಿನೇ ಶೂನ್ಯ, ಟ್ರೈಲರ್ ಹೆಂಗೆ? ಇನ್ನು ಪಿಕ್ಚರ್ ಬಾಕಿ ತೋರಿಸ್ತೀವಿ. ಆಯ್ತಪ್ಪ, ಸುಳ್ಳಿನ ಪಿಕ್ಚರ್ ಬಾಕಿ ಇದೆ. ಇಲ್ಲಿವರೆಗೆ ಹೇಳಿರೋದೆಲ್ಲ ಸುಳ್ಳಿನ ಕನಸುಗಳು, ಅದರ ಬಾಕಿ ಉಳಿದಿದೆ ಸುಳ್ಳು ಅಷ್ಟೇ. ಯಾಕೆ ಗೊತ್ತಾ, ಅವರು 200 ಒಳಗಡೆನೆ ಗೆಲ್ಲೋದು. ಅದಕ್ಕೆ ಅವ್ರು ಸರ್ವೆ ಮಾಡಿಸಿದ್ದಾರೆ, 200 ಒಳಗಡೆ ಇದೆ ಅವರು. ಅದಕ್ಕೆ 400 ಅಂತ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದ್ದಾರೆ. ಮೊದಲಿಂದನೂ ಕೂಡ ಅದೇ ಥರದ ನಂಗೆ ಗೊತ್ತಿಲ್ಲ ನಮ್ಮ ಟಾರ್ಗೆಟು. ನನಗೆ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಇಂಡಿಯಾ ಕರ್ನಾಟಕದ್ದು ಹೇಳ್ತೀನಿ, 20 ಸೀಟ್ವರೆಗೂ ಗೆಲ್ತೀವಿ. ಕರ್ನಾಟಕದಲ್ಲಿ ಅಪ್ ಟು 20 ಸೀಟ್ಸ್ ವಿ ವಿಲ್ ವಿನ್. ಐ ಆಮ್ ಕಾನ್ಫಿಡೆಂಟ್ ಆಫ್ ವಿನ್ನಿಂಗ್ 20 ಸೀಟ್ಸ್. ಅದು ಸ್ಟ್ರಾಟಜಿ. 28 ಸೋಲ್ತಾರಲ್ಲ, ಅದಕ್ಕೆ 28 ಅಂತ ಹೇಳ್ಬಿಡೋದು. ಜನ ಒಂದು ಸತಿ ಮರಳಾಗ್ಬಿಡ್ತಾರ ಅಂತ. ನೀನು ಮುಳ್ಳಾಗಿದ್ಯಾ? ಜನ ನೀನು ಜನದಲ್ಲಪ್ಪ, ನೀನು ಜನರಲ್ಲಿ ಒಬ್ಬ ಅಲ್ವಾ? ನೀನು ಏನು ಮೀಡಿಯಾದಲ್ಲಿ ಇದ್ದ ತಕ್ಷಣ ನೀನು ಬದಲಾವಣೆನಾ? ಯಾರೂ ಮರಳಾಗೋದಿಲ್ಲ. ಕೇಳಪ್ಪ, ಜನಗಳು ಅಷ್ಟು ದಡ್ಡರಲ್ಲ. ಜನ ಮರಳು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಫೂಲ್ ಆಗ್ತೀವಿ. ಜನರನ್ನ ದಡ್ಡರು ಮಾಡೋಕ್ಕಾಗಲ್ಲ. ಜನರು ರಾಜಕೀಯವಾಗಿ ಪ್ರಬುದ್ಧರಿದ್ದಾರೆ, ಬುದ್ಧಿವಂತರಿದ್ದಾರೆ. ಒಬ್ಬರು ಯಾಕೆಂದ್ರೆ ಸರ್ ಮೊನ್ನೆ ಒಂದು ಮಾತು ಹೇಳಿದ್ರು ಅಮಿತ್ ಶಾ ಅವ್ರ ವಿಚಾರದಲ್ಲಿ. ಅದಕ್ಕೆ ಬಿಜೆಪಿ ಅವರು ಸಂಸ್ಕಾರದ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಯತೀಂದ್ರ ಸರ್ ಸಂಸ್ಕಾರನೇ ಗೊತ್ತಿಲ್ವಲ್ಲ ಅವ್ರಿಗೆ. ಯತೀಂದ್ರ ಹೇಳಿರೋದು ಸಿಬಿಐನವರು ರಿಪೋರ್ಟನ್ನು ಆಧಾರದ ಮೇಲೆ ಹೇಳಿದ್ದಾರೆ ಅಷ್ಟೇ. ಕೋರ್ಟ್ ಕೊಟ್ಟಿದ್ದಾರಲ್ಲ ಸಿಬಿಐನವರು, ಅದರ ಆಧಾರದ ಮೇಲೆ ಹೇಳಿದ್ದಾರೆ ಅಷ್ಟೇ. ಸಿಬಿಐನವರು ಕೊಟ್ಟಿರೋದು ವರದಿ ತಪ್ಪ, ಸರಿನಾ ಸುಳ್ಳ? ಅದ್ರ ಮೇಲೆ ಹೇಳಿದ್ದಾರೆ ಅಷ್ಟೇ. ಏನು ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿರೋದು ಅಷ್ಟೇ ಹೊರತು ಅಮಿತ್ ಶಾನ ಅವ್ರಿಗೆ ಅವಮಾನ ಮಾಡಬೇಕು ಅಂತ ಏನು. ನಾನು ಭೇಟಿಯಾಗಿ ಭೇಟಿ ಮಾಡಲ್ಲ. ಮಾದೇವಪ್ಪ ಹೋಗಿ ಭೇಟಿ ಮಾಡಿದ್ದಾರೆ, ವೆಂಕಟೇಶ್ನ ಹೋಗಿ ಭೇಟಿ. ಇವ್ರನ್ನ ಕೇಳಿ, ನನಗೆ ಭೇಟಿ ಮಾಡಿದ್ರಲ್ಲೂ ನಾನು ಕೇಳೋದು, ಇವ್ರನ್ನ ಕೇಳಿ. ದೂರವಾಣಿನೂ ಮಾತಾಡಿಲ್ಲ, ಭೇಟಿನೂ ಆಗಿಲ್ಲ. ಆಪರೇಷನ್ ಹಸ್ತದ ಸಿನಿಮಾ ಇನ್ನೂ ಬಾಕಿ ಇದೆಯಾ ಸರ್? ಯಾರು ಬರ್ತಾ ಇದ್ದಾರೆ ಇನ್ನು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ಗೆ ಇನ್ನೂ ಯಾರು ಬರ್ತಾ ಇದ್ದಾರಾ? ಭಾಳ ಜನ ಬರ್ತಾ ಇರ್ತಾರೆ. ಕಾಂಗ್ರೆಸ್ ಸಿದ್ಧಾಂತ ಒಪ್ಕೊಂಡು ಯಾರು ಬಂದರೂ ಸ್ವಾಗತ ಇದೆ. ಸಿದ್ಧಾಂತ ಒಪ್ಕೋಬೇಕು, ಲೀಡರ್ಶಿಪ್ ಒಪ್ಕೋಬೇಕು, ಅಂಥವರಿಗೆ ಸ್ವಾಗತ ಇದೆ. ಮೈಸೂರು ಚಾಮರಾಜನಗರ ವಿಚಾರದ ಎಷ್ಟು ಕಾನ್ಫಿಡೆನ್ಸ್ ಇದೆ? ಮೈಸೂರು ಚಾಮರಾಜನಗರ ಎರಡೂ ಗೆಲ್ತೀವಿ. ಮೈಸೂರು ಗೆಲ್ತೀವಿ, ಚಾಮರಾಜನಗರವನ್ನು ಗೆಲ್ತೀವಿ. ಏನು ಹಾಗೇನಿಲ್ಲ, ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೂ ಮಾಡ್ತಾ ಇದ್ದೀನಿ, ಇದಕ್ಕೂ ಮಾಡ್ತಾ ಇದ್ದೀನಿ. ಈಗ ನಾಳೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ. ನಾಳಿದ್ದು ಬೆಂಗಳೂರಿನಲ್ಲೇ ಇರ್ತೀನಿ. ಬೆಂಗಳೂರು ಸಿಟಿ ಅವ್ರ ವರ್ಕರ್ಸ್ ಜೊತೆ ಮಾತಾಡ್ತೀನಿ. ಆಮೇಲೆ 6ನೇ ತಾರೀಕು ಬೇರೆ ಜಿಲ್ಲೆಗೆ ಹೋಗ್ತೀವಿ. ಈಗ ಮೋದಿಯವ್ರ ರ್ಯಾಲಿಗಳು ಫಿಕ್ಸ್ ಆಗ್ತಾ ಇದಾವೆ ಸರ್, ಇನ್ಕ್ಲೂಡಿಂಗ್ ಮೈಸೂರು ಸಮೇತ. ಮಾಡಲಿ ಪಾಪ, ಹೋದ ಸರಿನೂ ಮಾಡಿದ್ದೀನಿ. ಐ ವೆಲ್ಕಮ್ ಇಟ್. ಚುನಾವಣೆಯಲ್ಲಿ ಪ್ರಚಾರ ಮಾಡಬೇಡಿ ಅಂತ ಹೇಳೋಕ್ಕಾಗುತ್ತಾ? ಹೋದ ಸರಿ ಬೆಂಗಳೂರು ನಂಜನಗೂಡಿನಲ್ಲೂ ಪಾದಯಾತ್ರೆ ಮಾಡಿದ್ರಲ್ಲ, ಪಬ್ಲಿಕ್ ಫಂಕ್ಷನ್ ಮಾಡಿದ್ರಲ್ಲ. ವಾಟ್ ಇಸ್ ದಿ ರಿಸಲ್ಟ್? ಮತ್ತೆ See the failures of the government of India, ಮೋದಿ ಸರ್ಕಾರದ ಫೇಲ್ಯೂರ್ಸ್ಗಳು, ಆಮೇಲೆ ನಮ್ಮ ಸರ್ಕಾರದ ಸಾಧನೆಗಳು, ಗ್ಯಾರಂಟಿಗಳು. ಗ್ಯಾರಂಟಿಗಳ ಜೊತೆಗೆ ಬೇರೆ ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ ಭರವಸೆಗಳನ್ನು ಕೂಡ ಈಡೇರಿಸಿದೆ.
ಈಗ ಅವ್ರು ಮೋದಿ ಗ್ಯಾರಂಟಿ ಹೇಳ್ತಾ ಇದ್ದಾರೆ ಸರ್, ಹಾಂ ಮೋದಿ ಗ್ಯಾರಂಟಿ ಹೇಳ್ತಾ ಇದ್ದಾರೆ. ಅದೇ ನಮ್ಮಂದ ಕದ್ಬಿಟ್ಟಿದ್ದಾರೆ. ಗ್ಯಾರಂಟಿ ಅನ್ನೋ ಪದನೇ ಕದ್ಬಿಟ್ಟಿದ್ದಾರೆ. ಬಟ್ ಎಲೆಕ್ಷನ್ ಹತ್ರ ಬರ್ತಾ ಗ್ಯಾಸ್ ಸಿಲಿಂಡರ್ಗಳ ರೇಟು, ಪೆಟ್ರೋಲ್ ರೇಟು ಕಂಟ್ರೋಲ್ ಇಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗ ನೋಡಪ್ಪ, ಪೆಟ್ರೋಲ್ ಡೀಸೆಲ್ಲು 2 ರೂಪಾಯಿ ಕಮ್ಮಿ ಮಾಡೋದು ಚುನಾವಣಾ ದೃಷ್ಟಿಯಿಂದ. ನಿಮ್ಗೆ ಎಷ್ಟಿತ್ತು ಗೊತ್ತಾ 2014ರಲ್ಲಿ ಪೆಟ್ರೋಲು ಡೀಸೆಲ್ಲು? ಹಾಂ, 47 ರೂಪಾಯಿ. ಈಗ ಎಷ್ಟಿದೆ? ಹಾಂ, ಎಷ್ಟಿದೆ ಡೀಸೆಲ್? 90 ರೂಪಾಯಿ. 96, 97 ಹೆಚ್ಚಾಯ್ತು ಕಡಿಮೆ ಆಯಿತು? ಜಾಸ್ತಿ ಆಗಿದೆ. 71 ರೂಪಾಯಿ ಆಯಿತು ಪೆಟ್ರೋಲು. ಹಾಂ, ಯಾವಾಗ? 2014. ಈಗ ಎಷ್ಟಿದೆ? 105. ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯೋ? 414 ರೂಪಾಯಿ ಇತ್ತು. ಯಾವುದು? ಗ್ಯಾಸ್ ಒಂದು ಸಿಲಿಂಡ್ರು. ಈಗ ಎಷ್ಟಿದೆ? 900 ರೂಪಾಯಿ ಮಾಡಿದ್ದಾರೆ ಸರ್. 900 ರೂಪಾಯಿ ಇದೆ. 100 ರೂಪಾಯಿ ಕಡಿಮೆ ಮಾಡಿದ್ದಾರೆ. 1050 ಆಗ್ಬಿಟ್ಟಿತ್ತು. 100 ಕಡಿಮೆ ಮಾಡಿದ್ದಾರೆ. 1200 ರೂಪಾಯಿ ಈಗ 414ರಿಂದ ಈಗ 900 ಅಂತಲೇ ಇಟ್ಕೊಳ್ಳೋಣ. ಕಡಿಮೆ ಆಯಿತು ಜಾಸ್ತಿ ಆಯಿತು? ಯಾರ ಕಾಲದಲ್ಲಿ ಜಾಸ್ತಿ ಆಗಿರೋದು? ಹಾಂ, ಮತ್ತು ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಇದಕ್ಕೆ ಜಾಸ್ತಿ ಆದದಕ್ಕೆ ಹೇಳ್ಬೇಕಲ್ಲ. ಹಾಂ, ಜನರ ಮೇಲೆ ಭಾರನಾ ಇಲ್ವಾ ಇದು? 10 ವರ್ಷದಲ್ಲಿ ಇಷ್ಟು ಸರ್, ಈಗ ಅಂತಾರೆ 10 ವರ್ಷದ ಈ ಡೆವಲಪ್ಮೆಂಟ್ ಅಲ್ಲಿ ಇಷ್ಟು ಜಾಸ್ತಿ ಆಗ್ಬಾರ್ದಾ ಅಂತ ಪ್ರಶ್ನೆ ಮಾಡ್ತಾರೆ. ಏನಂತ ಹೇಳಿದರು? ಅಚ್ಚೇ ದಿನ ಈಗ ಬಂತ ಪೆಟ್ರೋಲ್ ಡೀಸೆಲ್ ಎಲ್ಲ ಕಡಿಮೆ ಮಾಡ್ತೀವಿ ಅಂತಂದ್ರು. ಮಾಡಿದ್ರ 10 ವರ್ಷದಲ್ಲಿ ಯಾವಾಗ ಜಾಸ್ತಿ ಆಗಬೇಕು ಅಂತಂದರೆ, ಕ್ರೂಡ್ ಆಯಿಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆದಾಗ. ಕಡಿಮೆ ಆಗಿದೆ. ಈಗ 2014ರಲ್ಲಿ ಇದ್ದದಕ್ಕಿಂತ ಕಡಿಮೆ ಆಗಿದೆ. ಕಡಿಮೆ ಆಗಬೇಕು ಜಾಸ್ತಿ ಆಗಬೇಕು? ಕಡಿಮೆ ಆಗಬೇಕು. ಮತ್ತೆ ನಿನ್ನೆ ದೇವೇಗೌಡರು ಹೇಳಿದ್ದಾರೆ ತಮ್ಮ ಗರ್ವ ಆಗಬೇಕು ಈ ಬಾರಿ. ಗರ್ವ ಇದ್ರಲ್ಲೂ ಭಂಗ ಮಾಡೋದು. ನನಗೆ ಯಾವ ಗರ್ವನೂ ಇಲ್ಲ. ದೇವೇಗೌಡರು ಹೇಳೋದನ್ನು ಹೇಳದೆ ಅಷ್ಟೇ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟೋದಾದ್ರೆ ಮುಸ್ಲಿಮಾಗಿ ಹುಡ್ತೀನಿ ಅಂತ ಹೇಳಿದ್ರೋ ಇಲ್ವೋ? ಅದು ಹೇಳಿದ್ರೆ ತಪ್ಪ? ಅದಾಯಿತು. ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು. ಅದು ಹೇಳಿದ್ರೆ ತಪ್ಪ? ಆಮೇಲೆ ಈ ಮೋದಿಯವ್ರ ಜೊತೆ ಚೆನ್ನಾಗವ್ರೆ ಅಪ್ಪ. ಅವರೇ ಹೇಳಿರೋದು ಅವಿನಾವ ಭಾವ ಸಂಬಂಧ ಇದೆ ನನಗೂ ಮೋದಿಗೂ. ಅದನ್ನು ಹಾಗಾದ್ರೆ ಬೇಕಿದ್ದು ಮಾಡಿಸಿ. ಸುಳ್ಳು ಯಾಕೆ ಹೇಳ್ತೀರಿ? ಮುಂದೆ NDA ಬಂದರೆ ಮಾಡಿಸ್ತಾರಂತೆ. ಈಗಲೇ ಮಾಡಿಸ್ಬಿಡಿ. ಚೆನ್ನಾಗಿದ್ದೀರಲ್ಲ ನೀವು. ಅದು ಹೇಳಿದೆ ನಾನು. ಹಾಂ, ಇದು ಸತ್ಯನ ಗರ್ವನ ಇದು? ಹಾಂ, ಸತ್ಯ ಹೇಳಿದ್ರೆ ಅವ್ರ ದೃಷ್ಟಿನಲ್ಲಿ ಗರ್ವ. ಸುಳ್ಳು ಹೇಳಿದವರು ಅವರು. ನಾನು ಸತ್ಯ ಹೇಳಿದ್ದೀನಿ, ಅದನ್ನು ಗರ್ವ ಅಂತಾರೆ. ಏನು ಮಾಡೋದಪ್ಪ? ಗರ್ವ ಅಂದ್ರೂ ಚಿಂತೆಲ್ಲ ಸತ್ಯ ಹೇಳ್ತೀರಾ? ಹಾಂ, ಗರ್ವ ಅಂದ್ರೂ ಚಿಂತೆಲ್ಲ ಸತ್ಯ ಹೇಳ್ತೀರಾ? ಏನು ಸತ್ಯ ಹೇಳೋದೇ ಗರ್ವ? ಅದನ್ನೇ ಸರ್, ಹಂಗಂದ್ರೂ ನೀನ್ ಪ್ರಶ್ನೆ ನನಗೆ ಅರ್ಥ ಆಗಲ್ವೇನೆ? ಕೇಳಪ್ಪ. ಸತ್ಯ ಹೇಳೋದಿಲ್ಲ, ಗರ್ವ ಅಲ್ಲ. ಓಕೆ, ಅವ್ರು ತಿಳ್ಕೊಂಡಿರೋದು ಹಂಗೆ. ತಿಳ್ಕೊಂಡಿರೋದು. ಹೋದ್ ಕಡೆ ಎಲ್ಲ ಏನ್ ನಿಮ್ಮ ಮೇಲೆ ಅಷ್ಟು ಪ್ರೀತಿ ತೋರಿಸ್ತಾರಲ್ಲ ಸರ್? ಹಾಂ, ಹೋದ್ ಕಡೆ ಎಲ್ಲ ನಿಮ್ಮ ಭಾಳ ವರ್ಷ ಜೊತೆಲಿ ಇದ್ವಲ್ಲ, ಅದಕ್ಕೆ ಪ್ರೀತಿ. ಸರ್, ಅವ್ರು ಹೇಳ್ತಾ ಇದ್ದಾರೆ ಮೈತ್ರಿ ಅಂದ್ರೆ ಹೆಂಗಿರ್ಬೇಕಂತ ತೋರಿಸ್ಕೊಡ್ತೀವಿ ಈ ಸತಿ ನಾವು ಅಂತ. ಮೈತ್ರಿ ಅಂದ್ರೆ ಹೋದ್ ಸರಿ ಇನ್ನೂ ತೋರಿಸಿದ್ರಲ್ಲ. JDS ಜೊತೆ ನಮ್ಮ ಜೊತೆ ಅಲಯನ್ಸ್ ಇತ್ತಲ್ಲಪ್ಪ JDS. ಹೋದ್ ಸರಿ ತೋರಿಸ್ನಿಲ್ವಾ? ಈ ಸತಿ ಬಿಜೆಪಿ ತೋರಿಸ್ತಾರೆ. ಬಿಜೆಪಿ ತೋರಿಸ್ತಾರೆ ಸರ್. ಈ ಸತಿ ಬಿಜೆಪಿ ಓ ನೋಡಯ್ಯ, ನಾನು ನೀನು ಜೊತೆಯಾಗೋದಲ್ಲ, ಕೆಳಗಡೆ ಜನರು ಜೊತೆ ಆಗ್ಬೇಕು. ಜನರಿಗೆ ಬಡವರಿದ್ದಾರಲ್ಲ, ಯಾವ ಪಾರ್ಟಿಗೂ ಸೇರಿದವರಲ್ಲ. ಬಡವರು ಹಸಿವು ನೀಗಿಸೋದಿದೆಯಲ್ಲ, ಅದು ಭಾಳ. ಸುಪ್ರೀಂ ಕೋರ್ಟಿಂದ ನೋಟಿಸ್ ಬಂದಿತ್ತು ಕಾಂಗ್ರೆಸ್ ಬಗ್ಗೆ, ರಿಲೀಫ್ ಸಿಕ್ಕಿದೆ ಸರ್ ಈಗ. ಎಲ್ಲಿ? ಇಲ್ಲ, ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ರಿಲೀಫ್ ಕೊಟ್ಟಿದ್ದಾರೆ ಸರ್. ರಿಲೀಫ್ ಕೊಟ್ಟಿದ್ದಾರೆ.